ಸಮಸ್ತ ಜನತೆಗೆ ಡಾಕ್ಟರ್ ಪ್ರಸನ್ನ ವತಿಯಿಂದ ಹಾರ್ದಿಕ ದೀಪಾವಳಿ ಶುಭಾಶಯಗಳು. ಈ ದೀಪಾವಳಿಯಂದು ಎಲ್ಲರೂ ಜವಾಬ್ದಾರಿಯುತವಾಗಿ ನಾವು ಹಸಿರು ಪಟಾಕಿಯನ್ನೇ ಸುಡಿ, ಮತ್ತು ಮಕ್ಕಳು ಮತ್ತು ವಯಸ್ಸಾದವ್ರಿಗೆ ಯಾವುದೇ ರೀತಿಯ ಒಂದು ಇಂಜುರಿ ಆಗದಂಗೆ ನೋಡ್ಕೊಳ್ಳಿ. ಮತ್ತು ಯಾರಿಗೆ ಕೂಡ ಸಣ್ಣ ಪುಟ್ಟ ಕಣ್ಣಿನ ಇಂಜುರಿ ಏನೇ ಆದರೂ ಕೂಡ ತಕ್ಷಣ ಕಣ್ಣಿನ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ನ ತಗೊಳ್ಳಿ. ಆದಷ್ಟು ಜಾಗರೂಕತೆಯಿಂದ ಮತ್ತು ಸೇಫ್ ಆಗಿ ಈ ದೀಪಾವಳಿಯನ್ನು ಆಚರಿಸಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಪಟಾಕಿ ಹೊಡೆಯುವಾಗ ದಯವಿಟ್ಟು ಪೋಷಕರು ಅಥವಾ ಹಿರಿಯರು ಅಲ್ಲಿದ್ದು ಅವ್ರನ್ನ ನೋಡ್ಕೊಳ್ಳಿ. ಒಬ್ಬೊಬ್ಬರೇ ಸಣ್ಣ ಮಕ್ಕಳನ್ನ ಬಿಲೋ 6 years ಇರೋರು ಒಬ್ಬೊಬ್ಬರೇ ಪಟಾಕಿ ಹೊಡೆಯೋದಕ್ಕೆ ಹೋಗೋದು ಬೇಡ. ದಯವಿಟ್ಟು ಮಕ್ಕಳೆಲ್ಲ ಪಟಾಕಿ ಹೊಡೆಯುವಾಗ ಹಿರಿಯರಿದ್ದು ನೋಡ್ಕೊಡಿ ಅಂತ ಹೇಳಿ ಎಲ್ರಿಗೂ ಸಲಹೆ ಕೊಡ್ತೇವೆ. ಒಂದು ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ 10 ಗಂಟೆ ಮೇಲೆ ಯಾವುದೇ ಶಬ್ದ ಮಾಡತಕ್ಕಂಥ ಪಟಾಕಿಗಳನ್ನ ಹೊಡಿಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಅದನ್ನ ದಯವಿಟ್ಟು ಎಲ್ಲರೂ ಪಾಲಿಸಿ. ಇದರಿಂದ ನಮಗೆ ಒಳ್ಳೆಯದು. ಒಂದು ಶಬ್ದ ಮಾಲಿನ್ಯ ಮತ್ತೆ ಪರಿಸರ ಮಾಲಿನ್ಯ ಆಗೋದನ್ನ ತಡೆಗಟ್ತೀವಿ. ಮತ್ತೆ ನಾವು ಜವಾಬ್ದಾರಿಯುತವಾಗಿ 10 ಗಂಟೆವರೆಗೂ ಪಟಾಕಿಯನ್ನು ಸಿಡಿಸಿ ನಾವು ಸಂಭ್ರಮಿಸೋಣ. ಪಟಾಕಿಗಿಂತ ಇದು ಬೆಳಕಿನ ಹಬ್ಬ. ಸೊ ದೀಪಗಳನ್ನು ಹಚ್ಚಿ ದೀಪೋತ್ಸವವನ್ನು ಮಾಡಿ ಬೆಳಕಿನ ಹಬ್ಬವಾಗಿ ಆಚರಿಸಿ. ಓಕೆ ಸರ್.